ಸ್ಯಾಂಡಲ್ವುಡ್ನಲ್ಲಿ ನಿರ್ದೇಶನಕ್ಕೂ ಸೈ ಹಾಗೇನೆ ಗೀತ ಸಾಹಿತ್ಯ ರಚನೆಗಾರಕ್ಕೂ ಸೈ ಅಂತ ಹೇಳ್ಬಿಟ್ಟು ಈಗಾಗಲೇ ತಮ್ಮ ಅದ್ಭುತ ಕಲೆಯ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಚಿರಪರಿಚಿತರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಿನ್ನಾಳ್ ರಾಜ್ ಅವರು ಈಗ ಕೊತ್ತಲವಾಡಿ ಸಿನಿಮಾಗೆ ತಮ್ಮದೇ ಆದಂತಹ ವಿಭಿನ್ನವಾದಂತಹ ಸಾಹಿತ್ಯದ ಮೂಲಕ ಮತ್ತೊಮ್ಮೆ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಸ್ವತಃ ಅವರ ಸಾಹಿತ್ಯದ ಬಗ್ಗೆ ಆಗಿರ್ಬೋದು, ಕೊತ್ತಲವಾಡಿ ಸಿನಿಮಾದ ಬಗ್ಗೆ, ಆ ಕೊತ್ತಲವಾಡಿ ಸಿನಿಮಾ ಅವ್ರಿಗೆ ಎಷ್ಟು ಸ್ಪೆಷಲ್ ಆಗಿತ್ತು ಅನ್ನುವಂತಹ ಒಂದಷ್ಟು ಮಾಹಿತಿನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದೆ. ತಾವು ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ಇತ್ತೀಚೆಗಷ್ಟೇ ನಿರ್ದೇಶನದ ಮೂಲಕ ಎಂಟರ್ಟೈನ್ ಮಾಡಿದ್ರೆ ಈಗ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅಂತಂಗೆ ಮತ್ತೆ ಸಾಹಿತ್ಯದ ಕಡೆ ವಾಲಿದಾರ. ಏನ್ ನಿಮ್ ಸಮಾಚಾರ ಅಂತ? ಇಲ್ಲ, ಖಂಡಿತ ನಮ್ದೇನಿದ್ರು ಸಾಹಿತ್ಯ ಸಂಭಾಷಣೆನೇ ನನಗೆ ಖುಷಿ ಕೊಡುವಂಥದ್ದು. ಆ್ಯಕ್ಚುಲಿ ನಿರ್ದೇಶನ ಅನ್ನೋದು ವರ್ಷಕ್ಕೊಂದು ಅಥವಾ 2 ವರ್ಷಕ್ಕೊಂದು, ಅದು ನನ್ನ ಹಾಬಿ. ಆ್ಯಕ್ಚುಲಿ ನನ್ನ ಕನಸು. ಮಾಡ್ತಾ ಇರ್ತೀನಿ ಸರ್. ಆ್ಯಕ್ಚುಲಿ ನನಗೆ ಯಾವಾಗ ಆಕ್ಷನ್ ಕಟ್ ಹೇಳ್ತೀರಾ ಸರ್? ಬನ್ನಿ ಸರ್, ಅದಕ್ಕೇನಿದೆ. ನೋಡಿದೆ, ಸಿನಿಮಾ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೇನೆ ನಿಮ್ಮ ಬರವಣಿಗೆನೂ ಕೂಡ ಅಷ್ಟೇ ಚೆನ್ನಾಗಿದೆ. ಕೊತ್ತಲವಾಡಿ ಸಿನಿಮಾದ ಬಗ್ಗೆ ಇದೊಂದು ಪ್ರಿಪರೇಷನ್ಸ್ ಬಗ್ಗೆ ಆಗಿರ್ಬೋದು. ಯಾಕಂತಂದ್ರೆ ಕೊತ್ತಲವಾಡಿ ಸಿನಿಮಾ ಅಂತಂದ್ರೆ ಯಾರಿಗೂ ಗೊತ್ತೇ ಇರಲಿಲ್ಲ. ಕೊನೆವರೆಗೂ ಇವರೇ ನಿರ್ಮಾಣ ಮಾಡ್ತಿದ್ರೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಸುಳಿವು ಸಹ ಗೊತ್ತಿಲ್ಲ. ಸೊ ಅಂಥದ್ರಲ್ಲಿ ಆ ಒಂದು ವಿಷಯ ಗೊತ್ತಾದಾಗ ಎಷ್ಟು ಖುಷಿ ಆಯ್ತು. ಅಂಡ್ ಈ ಒಂದು ಸಿನಿಮಾಗೆ ಎಷ್ಟು ಎಫರ್ಟ್ ಇಂದ ಕೆಲಸ ಮಾಡಿದಿರಾ ಅಂತ? ತುಂಬ ಖುಷಿ ಆಯಿತು ಸರ್. ಆ್ಯಕ್ಚುಲಿ ಯಾಕಂದರೆ ಫಸ್ಟು ಡೈರೆಕ್ಟರ್ ಮೀಟಿಂಗಲ್ಲೇ ಅವರು ಹೇಳಿದ ರೀತಿ ಆಯಿತು, ಕತೆ ಹೇಳಿದ ರೀತಿ, ಸಿಚುವೇಶನ್ ಹಿಂಗಿರುತ್ತೆ ಅಂತ ಹೇಳಿದ್ದು. ಆಮೇಲೆ ವಿಕಾಸ್ ಶ್ರೀಸ ಸರ್ ಸಾಂಗ್ ತಂದಿದ್ರು. ಕೇಳಿದ ತಕ್ಷಣ ಅನಿಸ್ತು ಬೇರೆ ಥರ ಏನೋ ಒಂದು ಜರ್ನಿ ಸಾಂಗ್ ಇರ್ಬೋದು ಅಂತೇಳಿ. ಅದು ಸಾಂಗ್ ಆಯಿತು. ಆಮೇಲೆ ವಿಜುವಲ್ ತೋರಿಸಿದ್ರು. ವಿಜುವಲ್ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಇದಕ್ಕೊಂದು ಒಳ್ಳೆ ಪ್ರೊಡಕ್ಷನ್ ಪ್ರಮೋಷನ್ ಆದಾಗ ಚೆನ್ನಾಗಿರುತ್ತೆ ಸರ್. ಯಾಕಂದರೆ ಆ ವಿಜುವಲ್ ಚೆನ್ನಾಗಿದೆ. ಎಷ್ಟೋ ಸಿನಿಮಾ ಪ್ರಚಾರನೇ ಇರಲ್ಲ, ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಲ್ಲ. ಇಷ್ಟೆಲ್ಲ ಪ್ರೊಡಕ್ಷನ್ ಚೆನ್ನಾಗಿದೆ. ಒಂಚೂರು ಹೊರಗಡೆ ಬರೋಷ್ಟು ಒಂದು ಸಂಸ್ಥೆ, ಅದೊಂದು ಶಕ್ತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾತಾಡ್ತಿದ್ವಿ. ಅವಾಗಲೂ ಹೇಳಿದ್ದಿಲ್ಲ ಪ್ರೊಡ್ಯೂಸರ್, ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್ ಯಾರು, ನಮ್ಮ ಕಂಪ್ನಿ ಏನಂತ. ನನಗೊಂದು ಆಸೆ, ಏನೋ ಒಂದು ರೀಚ್ ಆಗಬೇಕು ಅಂತೇಳಿ. ಅದಾದಮೇಲೆ ಆಡಿಯೋ ಅಗ್ರಿಮೆಂಟಿಗೆ ಬರ್ತಾರೆ. ಆ್ಯಕ್ಚುಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಸರ್ ಒಂದು ವಿಷಯ ಹೇಳ್ಬೇಕು ಸರ್. ಹೌದಾ, ಏನು ಹೇಳಿ ಸರ್? ಅಪಾರ್ಥ ಮಾಡ್ಕೋಬೋದು. ನಾನು ಏನಪ್ಪ ಪೇಮೆಂಟ್ ವಿಷಯನೇ ಎಲ್ಲ ಆಲ್ಮೋಸ್ಟ್ ಅದ್ರ ಮುಂಚೆನೇ ಆಗಿದೆ. ಮತ್ತೇನಪ್ಪ ಅಂದ್ಕೊಳ್ಳಿ ಸರ್. ಪ್ರೊಡ್ಯೂಸರ್ ಬಂದ್ಬಿಟ್ಟು ಈಶ್ವರಮ್ಮ ಸರ್, ಪುಷ್ಪ ಮೇಡಮ್. ಹಾಂ, ಏನು ಸರ್ ಈಗ ಬಾಂಬ್ ಹಾಕ್ತೀರ ನೀವು? ಇಲ್ಲ ಸರ್, ಮುಂಚೆ ಏನೋ ಹೇಳ್ಬಾರ್ದು ಅಂತ ಒಂದು ಇದಿರುತ್ತೆ ಆ್ಯಕ್ಚುಲಿ. ಯಾಕಂದರೆ ಸುಮ್ಮನೆ ಕೆಲಸ ಮಾಡಾರ್ದ ಇದು ಮಾಡ್ಬಾರ್ದು ಅನ್ನೋದು ಅವ್ರಿಗೆ. ಹೊರಗೆ ಬರಬಾರ್ದು. ಒಂದು ಅಟ್ಲೀಸ್ಟ್ ಕೆಲಸ ಮಾಡ್ತೀವಿ ಅಂದರೆ ಅವ್ರಿಗೆ ಒಂದು ಇದಿದೆ. ಎಷ್ಟು ಸರ್ ಅಂದ್ರೇ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಗುರ್ಸ್ಕೊಂಡವ್ರು. ಅವ್ರ ತಾಯಿ ಅವ್ರದ್ದೊಂದು ಇದ್ದೇ ಇರ್ತಾರೆ, ಏನೂ ಆಗ್ಬಾರ್ದು ಅನ್ನೋ ಥರದಲ್ಲಿ. ಒಂದು ಪ್ರೊಡಕ್ಷನ್ ಚೆನ್ನಾಗಿ ಬರ್ಬೇಕು ಅಂತ ಒಂದು ಕಾಳಜಿ. ಹಂಗಾಗಿ ಅದನ್ನು ಅಲ್ಲಿವರೆಗೂ ಸಸ್ಪೆನ್ಸ್. ಆಡಿಯೋ ಕಂಪ್ನಿಗೆ ಅಗ್ರಿಮೆಂಟ್ ಹಾಕೋವರೆಗೂ ಗೊತ್ತಿದ್ದಿಲ್ಲ. ನನಗಷ್ಟೇ ಅಲ್ಲ ಸರ್, ಇಡೀ ತಂಡಕ್ಕೆ ಒಂದು ಶಾಕ್ ನ್ಯೂಸ್ ಅದು ಆ್ಯಕ್ಚುಲಿ. ಬಟ್ ಅದು ಹೊರತುಪಡಿಸಿ ಡೈರೆಕ್ಟರ್ ತಮಗೇನು ಬೇಕು ಸಿನಿಮಾಗೆ, ಕೊತ್ತಲವಾಡಿ ಅಂತ ಒಂದು ಊರು ಸಬ್ಜೆಕ್ಟ್ ಹೇಳ್ತಾರೆ ಅಂದರೆ ಅಲ್ಲಿ ಕ್ಯಾರೆಕ್ಟರ್ಗಳು ಹೆಂಗಿರಬೇಕು, ಆಮೇಲೆ ಆ ಸಿನಿಮಾದಲ್ಲಿ ಏನು ಕಂಟೆಂಟ್ ಇರಬೇಕು. ಬರೀ ಒಂದು ಕಂಟೆಂಟ್ ಅನ್ನೋಕ್ಕೂ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಇಟ್ಟಿದ್ದಾರೆ. ಒಂದು ಲವ್ ಇದೆ, ಆ್ಯಕ್ಷನ್ ಇದೆ, ಆಮೇಲೆ ಒಂದು ಊರ ಬಗ್ಗೆ ಕಾಳಜಿ, ಇನ್ನೊಂದು ವಿಷಯನೂ ಇಟ್ಟಿದ್ದಾರೆ ಸಿನಿಮಾದಲ್ಲಿ, ಒಂದು ವಿಷಯ. ಹಂಗಾಗಿ ಒಂದು ಮನೋರಂಜನೆಯ ಭರಪೂರ ಸಿನಿಮಾದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಸರ್. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಏನಾದ್ರು ಇಂಟು ಕೊಡ್ತೀರಾ ಅಂತ ನೋಡಿದ್ರೆ ಅದು ನಂಗೇನೆ ಇದು ಮಾಡ್ಬಿಟ್ರಲ್ಲ ಸರ್. ಇಲ್ಲ ಸರ್, ಡೈರೆಕ್ಟ್ ಯಾಕಂದರೆ ಎಷ್ಟೊಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿರ್ತಾರೆ. ಆ ಒಂದು ಸಿನಿಮಾದಲ್ಲಿ ಅನಿಸ್ಬೇಕು ವಾವ್ ಅಂದ್ಬಿಟ್ಟು. ಹಂಗಾಗಿ ಸಿನಿಮಾ ನೋಡಲಿ ಅಂತ. ನೀವು ರವಿ ಬಸ್ರು ಸರ್ ಜೊತೆ ಒಂದಷ್ಟು ಕೆಲಸಗಳನ್ನ ಮಾಡಿರೋದ್ರಿಂದ ಈ ಒಂದು ಕಂಪೋಸಿಷನ್ ಬಗ್ಗೆ ಆಗಿರ್ಬೋದು, ಅಂದ ನಿಮ್ಮ ಸಾಹಿತ್ಯದ ಬಗ್ಗೆ ಅವರು ಕೇಳಿದಾಗ, ಇಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಹೆಂಗೆ ಏನಾದ್ರು ಹೇಳಿದ್ರ ಅಂತ? ಸರ್ ಖಂಡಿತ ಸರ್. ಇಲ್ಲಿ ಅಂದರೆ ಡೈರೆಕ್ಟರ್ ಜೊತೆಗೆ ಹೇಳ್ತಾರೆ ಸರ್. ಡೈರೆಕ್ಟರ್ ಏನಪ್ಪ ಅಂದರೆ ಕಾನ್ಸೆಪ್ಟ್ ಹೇಳಿದ್ರು ಸರ್. ಸರ್ ಈ ಥರ ಒಂದು ಜರ್ನಿ ಸಾಂಗ್ ಬರುತ್ತೆ ಆ್ಯಕ್ಚುಲಿ. ಅಂದರೆ ಒಂದು ನಗರಕ್ಕೆ ಎಷ್ಟೋ ಜನ ಬರ್ತೀವಿ. ಈಗ ನಾನು ಗ್ರಾಮೀಣ ಪ್ರದೇಶದಿಂದ, ಎಷ್ಟೋ ಜನ ಈಗ ಬೆಂಗಳೂರು ಅನ್ನೋದು ಎಲ್ರಿಗೂ ಅನ್ನ ನೀಡುವಂಥ ಅನ್ಪೂರ್ಣೇಶ್ವರ ಅಂತ ಹೇಳ್ಬೋದು. ಎಷ್ಟೋ ಜನ ಕನಸು ಕಟ್ಕೊಂಡು ಬರ್ತಾರೆ. ಕೆಲವ್ರು ಆಗುತ್ತೆ, ಕೆಲವರು ಈಡೇರಲ್ಲ. ಬಟ್ ಆಗದೇ ಇದ್ದವ್ರ ಕಥೆ ಏನು, ಅವ್ರು ಎದಕ್ಕೆ ಬಂದಿದ್ರು, ಅವ್ರು ಎಷ್ಟೊಂದು ಕನಸು ಅಂದರೆ ದೊಡ್ಡ ದೊಡ್ಡ ಏನು ಬಂಗ್ಲೆ ಕಟ್ಸ್ಬೇಕು ಅಂತ ಬರೋದಲ್ಲ, ಒಂದು ಹೊಟ್ಟೆ ಪಾಠಕ್ಕೆ ಬರ್ತಾರೆ ಆ್ಯಕ್ಚುಲಿ. ಏನೋ ಅವಘಡಗಳು ಸಂಭವಿಸ್ತವೆ, ಅವರು ಒಂದು ನೋವು, ಏನೋ ಒಂದು ಆಗುತ್ತೆ ಆ್ಯಕ್ಚುಲಿ. ಘಟನೆ ಹೇಳಿದ್ನಲ್ಲ ಸಿನಿಮಾದಲ್ಲಿ, ಅದಕ್ಕೆ ಸಂಬಂಧಪಟ್ಟದ್ದು ಒಂದು ಸಾಂಗ್ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಮೆಲೋಡಿ. ಆಮೇಲೆ ಅವರು ಡೈರೆಕ್ಟ್ರಿಗೆ ಏನು ಬೇಕು ಅನ್ನೋದನ್ನು ಫಸ್ಟಿಗೆ ಹೇಳಿಬಿಟ್ಟಿದ್ರು, ಈ ಥರ ಹಿಂಗಿರುತ್ತೆ ಸರ್ ಹಿಂಗೆ ಅಂತಂದೇಳಿ. ಯಾವುದೇ ಸಾಹಿತಿಗೆ ಆಯಿತು, ಆ ಸಾಂಗ್ ಕಟ್ಕೊಡೋಕ್ಕೆ ಅಟ್ಲೀಸ್ಟ್ ನಿರ್ದೇಶನ ಒಂದು ಔಟ್ಪುಟ್ ಬೇಕು. ಕತೆ ಏನು, ಯಾವ ಕಾರಣಕ್ಕೆ ನಡೆಯುತ್ತೆ, ಏನಕ್ಕೆ ಬೇಕಾಗುತ್ತೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮಗೂ ಒಂದು ಆ ಜರ್ನಿ ಮಾಡೋಕ್ಕೆ ಖುಷಿ ಆಗುತ್ತೆ. ಜೊತೆಗೆ ಟ್ಯೂನ್ ಆಲ್ಮೋಸ್ಟ್ ಕೇಳಿದ ತಕ್ಷಣ ಅನಿಸ್ಬೇಕದು, ಮನಸ್ಸಿಗೆ ನಾಟಬೇಕು. ಆ ಥರದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ವಿಕಾಸ್ ಸರ್ ಆದರೂ ಆಯಿತು, ಅವ್ರದ್ದು ಮೆಲೋಡಿಯಸ್ಸು. ಜೊತೆಗೆ ಒಂದು ಆ್ಯಕ್ಷನ್ ಸಬ್ಜೆಕ್ಟ್. ಸಿನಿಮಾ ಎಲ್ಲ ಮುಗಿದ್ಮೇಲೆ ಒಂದು ಆ್ಯಕ್ಷನ್ ಫೈಟ್ ಇದೆ, ಫಸ್ಟ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಫೈಟು. ಅದಕ್ಕೆ ಅಭಿನಂದನ್ ಸರ್ ಮತ್ತೆ ಅವ್ರು ಕರೆದ್ರು, ಸರ್ ಆ್ಯಕ್ಷನಿಗೆ ನೀವೇ ಇದ್ರೆ ಚೆನ್ನಾಗಿರುತ್ತೆ ಅಂತ.
ಹಬ್ಬ ಪರವಾಗಿಲ್ಲ ಅಂದ್ರೆ ಬರೀ ಸೆಂಟಿಮೆಂಟ್ ಸಾಕಾಗ್ಬಿಟ್ಟಿದ್ದು ಬಳದ್ಬಿಟ್ಟು ಒಂದು ಆ್ಯಕ್ಷನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿದ್ವಿ. ಅದನ್ನು ತುಂಬ ವರ್ಕೌಟ್ ಆಯ್ತು. ಅಂದರೆ ಒಂದು ಚಾಲೆಂಜಿಂಗ್ ಇತ್ತು. ಸಿನಿಮಾ ಎಲ್ಲ ಆಗಿತ್ತು, ವಿಜುವಲ್ ಎಲ್ಲ ನೋಡಬೇಕು, ಅದಕ್ಕೆ ತಕ್ಕಂಗೆ ಆಲ್ರೆಡಿ ಇವ್ರು ರಿದಮ್ ವರ್ಕ್ ಎಲ್ಲ ಪ್ರೋಗ್ರಾಮಿಂಗ್ ಎಲ್ಲ ಆಗೈತೆ, ಆ್ಯಕ್ಚುಲಿ ಟ್ಯೂನ್ ಆಗಿತ್ತು. ಅದಕ್ಕೆ ತಕ್ಕಂಗೆ ಸಾಂಗ್ ಬರೆಯೋದಿತ್ತು, ಒಂದು ಚಾಲೆಂಜಿಂಗ್ ಇತ್ತು. ಬಟ್ ಏನಪ್ಪ ಅಂತಂದ್ರೆ ಆಲ್ರೆಡಿ ವಿಜುವಲ್ಲೇ ಕಣ್ಣು ಮುಂದಿರೋದ್ರಿಂದ ಅಂತ ಏನು ಅನಿಸ್ಲಿಲ್ಲ. ಡೈರೆಕ್ಟ್ರ್ ಸಪೋರ್ಟ್ ಚೆನ್ನಾಗಿತ್ತು, ಬರೆದ್ವಿ. ಅದಾದಮೇಲೆ ಒಂದು ಬಿಟ್ಟು ಬರುತ್ತೆ ಆ್ಯಕ್ಚುಲಿ, ಒಂದು ಲವ್ ಒಂದು ಪ್ಯಾಥದ್ದು ಒಂದು 3 ಸಾಂಗ್ ಮಾಡ್ಕೊಂಡಿದ್ವಿ ಸರ್. ಒಂದೇ ಸಿನಿಮಾದಲ್ಲಿ 3 ಸಾಂಗ್ ಇಟ್ಟಿಸ್ಕೊಂಡ್ಬಿಟ್ರಲ್ಲ. ಅದು ಏನೋ ಗೊತ್ತಿಲ್ಲ ಸರ್, ಡೈರೆಕ್ಟ್ರ್ ನಮ್ಮದು ಕಾಂಬಿನೇಷನ್ ಸ್ಟಾರ್ಟಿಂಗಿಂದನೇ ಜರ್ನಿ ಇದು ಮಾಡಿದ್ವಿ ಆ್ಯಕ್ಚುಲಿ. ಆಮೇಲೆ ಈ ಪ್ರೊಡಕ್ಷನ್ ಅಂತ ಆದಮೇಲೆ ಅಂತಲ್ಲ, ಮುಂಚೆಗೆ ಇದೆಲ್ಲ ಅಷ್ಟು ಜರ್ನಿ ಹೋಯ್ತು ಆ್ಯಕ್ಚುಲಿ. ಅವ್ರಿಗೇನೋ ಗೊತ್ತಿಲ್ಲ ನಮ್ಮ ಮೇಲೆ ಇದು ಒಂದು ನಂಬಿಕೆನೋ ಅಥವಾ ಕೆಲಸನೋ ಗೊತ್ತಿಲ್ಲ, ಕೊಟ್ಟರು. ನಾನು ಆ ಥರ ಮಾಡಿದ್ದೇನೆ ಅಂತ ಅನ್ಕೊಂಡಿದ್ದೀನಿ ಸರ್ ಕೆಲಸ. ಈ ಒಂದು ಸಿನಿಮಾದಲ್ಲಿ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಆಗಿರೋದು ಬಿಕಾಸ್ ಯಾಕಂತಂದ್ರೆ ಯಾವುದೇ ಒಂದು ಹಾಡನ್ನ ನಾವು ಕೇಳಿದಾಗ ಫಸ್ಟ್ ಗುನುಗುವಂಥದ್ದು ಎಷ್ಟೊಂದು ಸಲ ನೀವು ಬರೆದಿರುವಂತಹ ಸಾಹಿತ್ಯ ತುಂಬಾ ಮನಮುಟ್ಟುತ್ತೆ. ಕೆಲವೊಂದು ಸಲ ಹಾಡುವಂಥದ್ದಾಗಿರ್ಬೋದು, ಅದನ್ನ ಕೇಳ್ತಿದ್ದಾಗ ಎಲ್ಲೋ ಒಂದು ಟ್ರಾವೆಲಿಂಗ್ ಆಗಿರ್ಬೋದು, ಎಲ್ಲೋ ಯಾವುದೋ ಒಂದು ಸನ್ನಿವೇಶಕ್ಕೆ ಅದು ಕನೆಕ್ಟ್ ಆಗುತ್ತೆ. ಸೊ ಎಲ್ಲಿಂದ ಕಲಿತ್ರಿ ಅಂಡ್ ಹಾಗೇನೆ ಹೆಂಗ್ ಬರುತ್ತೆ ಆ ಒಂದು ಸಿಚುವೇಶನ್ ತಕ್ಕಂಗೆ ಆ ಪದಗಳು ನಿಮ್ಮ ಬರವಣಿಗೆಯಲ್ಲಿ ಅಂತ? ಇಲ್ಲ, ನಾನು ಜಾಸ್ತಿ ಬುಕ್ಕಾಗಿ ಓದಿದ್ದು ಜಾಸ್ತಿ ಓದಿಲ್ಲ ಸರ್. ಹಾಡುಗಳನ್ನು ಕೇಳೋದು ಜಾಸ್ತಿ ನಾನು ಆ್ಯಕ್ಚುಲಿ. ಜೊತೆಗೆ ನಿರ್ದೇಶಕರಿಂದ ಇನ್ಪುಟ್ ಜಾಸ್ತಿ ತೊಗೊತೀನಿ. ಅಂದ್ರೆ ಕತೆ ಏನು ಕೇಳುತ್ತೆ. ಈಗ ನಾವು ಸುಮ್ಮನೆ ಈಗ ಒಂದು ಲವ್ ಸಾಂಗ್ ಬರಿಬೇಕು ಅಂದರೆ ಏನೋ ನನ್ನ ಲವ್ ಇಟ್ಕೊಂಡು ಬರಿಬೋದು ಅಷ್ಟೇ ಆ್ಯಕ್ಚುಲಿ. ಅದನ್ನು ಮಾಜಿ ಲವರ್ ಅದು ಇಟ್ಕೊಂಡು ಬರಿಬೋದು. ಬಟ್ ಸಿನಿಮಾ ಅಂತ ಬಂದದ್ನಾಗೆ ಅಲ್ಲಿ ಒಂದು ನಾಯಕ ಇರ್ತಾನೆ, ಅವ್ರ ನಾಯಕ ಇರುತ್ತೆ, ಅವ್ರದ್ದೇನೋ ಒಂದು ಇನ್ಸಿಡೆಂಟ್ ಇರ್ತವೆ, ಯಾವ ಟೈಮಲ್ಲಿ ಭೇಟಿ ಅದೆಲ್ಲ ಘಟನೆಗಳು ಇದ್ದಾಗ ಮಾತ್ರ ಆ ಹಾಡು ಹಂಗೆ ಕಂಪೋಸ್ ಮಾಡಿರ್ತಾರೆ. ಅದಕ್ಕೆ ತಕ್ಕಂಗೆ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಹಾಗಾಗಿ ಇದು ಕ್ರೆಡಿಟ್ಸ್ ಡೈರೆಕ್ಟ್ರಿಗೆ ಸರ್. ಅವ್ರು ಏನು ಇನ್ಪುಟ್ ಕೊಡ್ತಾರೋ ಅದನ್ನು ನಾನು ಮ್ಯಾಚ್ ಮಾಡೋಕೆ ನೋಡ್ತೀನಿ ಅಷ್ಟೇ ಹೊರತು ತುಂಬ ಯೋಚನೆ ಅಂತಂದಾಗಲಿ ಅದಿದೆಲ್ಲ ಮನಸ್ಸಿಗೆ ಏನು ಬರ್ತದೆ ಮಾಡ್ತೀನಿ ಸರ್, ಅಷ್ಟೇ ಸರ್. ಔಟ್ಪುಟ್ ಎಲ್ಲ ನೋಡಿದ್ಮೇಲೆ ಸಿನಿಮಾ ಈಗಾಗಲೇ ನೋಡಿರ್ತಾರೆ ಟೀಮ್ ಅವರೆಲ್ಲಾನು ಕೂಡ, ಪುಷ್ಪಮ್ಮನು ಕೂಡ ನೋಡಿರ್ತಾರೆ. ನಿಮ್ಮ ಸಾಹಿತ್ಯದ ಬಗ್ಗೆ ಪುಷ್ಪಮ್ಮ ಏನು ಹೇಳಿದ್ರು ಅಂತ? ಸರ್ ತುಂಬ ಖುಷಿ ಪಟ್ಟಿದ್ದಾರೆ ಆ್ಯಕ್ಚುಲಿ. ಅದೇ ಸೇಮ್ KGF ಅಲ್ಲಿ ಗರ್ಭದಿ ಏನು ಫೀಲ್ ಕೊಡ್ತು, ಇದು ಒಂದು ಬೇರೆ ಥರದಲ್ಲಿ. ಅಂದರೆ ಪ್ರತಿಯೊಬ್ಬರಿಗೂ ಎಷ್ಟೋ ಜನ ಊರು ಬಿಟ್ಟು ಬಂದಿರ್ತಾರೆ, ಕನಸುಗಳಿರ್ತವೆ, ತುಂಬ ರೀಚ್ ಆಗುತ್ತೆ ಅಂತ ಖುಷಿ ಪಟ್ಟಿದ್ದಾರೆ ಸರ್ ಆ್ಯಕ್ಚುಲಿ. ರವಿ ಬಸ್ರು ಸರ್ ಹತ್ರ ಏನಾದ್ರು ಹೇಳಿದ್ರ ಈ ಥರ ಮಾಡಿದ್ದೀನಿ, ಹಿಂಗಾಯ್ತು, ಹಿಂಗೆಲ್ಲಾನು ಯಶ್ ಅವರ ಮದರ್ ಅವರ ಬ್ಯಾನರಲ್ಲೇ ನಾನು ಮತ್ತೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಏನೋ ಡಿಸ್ಕಸ್ ಮಾಡಿದ್ರು ಅವ್ರ ಜೊತೆ? ಇಲ್ಲ, ಫಸ್ಟಿಗೆ ಯಾರ ಜೊತೆನೂ ಮಾಡಿಲ್ಲ. ಅಂದರೆ ನಮ್ಗೆ ಗೊತ್ತಿರೋದೇ ಪ್ರೆಸ್ ಮೀಟ್ ಟೈಮಲ್ಲ ಆ್ಯಕ್ಚುಲಿ. ಆವಾಗ ಅದಾದಮೇಲೆ ಕೇಳಿದೆ, ಸರ್ ಇಲ್ಲ ಒಳ್ಳೆ ಟೀಮ್ ಮಾಡಿದ್ದಾರೆ, ಸಖತ್ತಾಗಿದೆ ಸಾಂಗ್ಸ್ ಎಲ್ಲ, ಟೀಮ್ ವರ್ಕ್ ಸೂಪರ್ ಆಗಿದೆ ಅಂತ ಹೇಳಿದ್ವಿ. ಅದಾದಮೇಲೆ ಗೊತ್ತಾಗಿದೆ ಅವ್ರಿಗೆ ಆ್ಯಕ್ಚುಲಿ ಇದು ಅಮ್ಮರು ಒಂದು ಪ್ರೊಡಕ್ಷನ್ ಮಾಡಿದ್ದಾರೆ ಅಂತ. ಆಮೇಲೆ ಅವರು ಖುಷಿಪಟ್ಟರು, ಅಮ್ಮ ಮಾತಾಡಿದ್ದು ಆಮೇಲೆ ಪ್ರೆಸ್ ಮೀಟ್ದೆಲ್ಲ ನೋಡಿದ್ರೆ ಹೆಂಗೆ ಅನಿಸ್ತಿದ್ದು ಅಂದರೆ ಪ್ರೊಡಕ್ಷನ್ ಚೆನ್ನಾಗಿದೆ ಸರ್, ಸಖತ್ತಾಗಿ ಮಾಡಿದರೆ, ನಮಗೆ ಗೊತ್ತೇ ಇದ್ದಿಲ್ಲ, ನಮಗೂ ಗೊತ್ತಿದ್ದಿಲ್ಲ, ಪ್ರೆಸ್ ಮೀಟಿಗೆ ಹೋದೆ ಗೊತ್ತಾಗಿದೆ ಅಂತ ಡಿಸ್ಕಷನ್ ಮಾಡಿದ್ವಿ ಅಷ್ಟೇ. ಒಂದ್ ಕಡೆ ಸಸ್ಪೆನ್ಸು, ಇನ್ನೊಂದ್ ಕಡೆ ಸಿನಿಮಾನು ಕೂಡ ಒಂದಷ್ಟು ಸಸ್ಪೆನ್ಸ್ ಎಲಿಮೆಂಟ್ಸ್ ಇಂದ ಕೂಡಿರೋದ್ರಿಂದ ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಾ ಇದೆ. ಎಷ್ಟು ಖುಷಿ ಇದೆ ಅಂಡ್ ಅದ್ರ ಜೊತೆಗೆ ಎಷ್ಟು ಈಗರ್ಲಿ ವೆಯ್ಟ್ ಮಾಡ್ತಿದ್ದೀರಾ ಅಂತ? ಸರ್ ತುಂಬ ಖುಷಿ ಇದೆ. ಯಾಕಂದರೆ ಒಂದು ಹೊಸತ್ತ ಅಂದರೆ ಈ ಪುಷ್ಪ ಅಮ್ಮರು ಅವ್ರಿಗೆ ಇವಾಗ ಮನಸ್ಸು ಮಾಡಿದ್ರೆ ದೊಡ್ಡ ಸ್ಟಾರ್ ಕಾಸ್ಟ್ ಇಟ್ಕೊಂಡು ತುಂಬ ದೊಡ್ಡ ಟೆಕ್ನಿಷಿಯನ್ ಇಟ್ಕೊಂಡು ಸಿನಿಮಾ ಮಾಡ್ಬೋದು, ಏನು ದೊಡ್ಡದಲ್ಲ. ಬಟ್ ಅವರು ಹೊಸತನ ಇಟ್ಕೊಂಡು ಒಂದು ಹೊಸಬರಿಗೆ ಏನೋ ನಮ್ಮತನ ಇರಬೇಕು ಅಂತ ಸಿನಿಮಾ ಮಾಡಿದಾರಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಜೊತೆಗೆ ಕನ್ನಡದ ಪ್ರತಿಭೆಗಳು ನಿಮಗೆ ಇದರಲ್ಲಿ ಸುಮಾರು ಜನ, ರಾಜೇಶ್ ಸರ್ ಆಗಿರ್ಬೋದು, ಗೋಪಾಲ್ ಸರ್ ಆಗಿರ್ಬೋದು, ಮಾನಸ ಮೇಡಮ್, ಸುಧೀರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ ಆಯಿತು. ಟೆಕ್ನಿಷಿಯನ್ಸ್ ನಮ್ಮ ಪ್ರಮೋದ್ ಮರವಂತಿ ಅವರು ಸಾಂಗ್ ಬರೆದಿದ್ದಾರೆ ಲಿರಿಕ್ಸಲ್ಲಿ, ನಾಗೇಂದ್ರ ಪ್ರಸಾದ್ ಸರ್, ಗೌಸ್ಪೀರ್ ಸರ್, ಸುಮಾರು ಜನ ಬರೆದಿದ್ದಾರೆ. ಅಂದರೆ ನಮ್ಮ ಕನ್ನಡಿಗರನ್ನೇ ಇಟ್ಕೊಂಡು ಒಂದು ಒಳ್ಳೆ ಬ್ರ್ಯಾಂಡ್ ಆಗೋ ಸಿನಿಮಾ ಅಂತಲೇ ಹೇಳ್ಬೋದು ಸರ್, ಆ ಥರ ಮಾಡಿದ್ದಾರೆ. ಹಂಗಾಗಿ ಒಂದು ಖುಷಿ ಇದೆ. ಜೊತೆಗೆ ಇವಾಗ ಎಷ್ಟೋ ಜನಕ್ಕೆ ಕಂಟೆಂಟ್ ಸಿನಿಮಾ ಅಂದರೆ ನಮಗೆ ಕಂಟೆಂಟ್ ಜೊತೆಗೆ ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾ. ಅಂದರೆ ನಿಮಗೆ ಸಿನಿಮಾದಲ್ಲಿ ಲವ್ ಇದೆ, ಆ್ಯಕ್ಷನ್ ಇದೆ, ಸಸ್ಪೆನ್ಸ್ ಇದೆ, ಆಮೇಲೆ ನಮ್ಮತನ ಇದೆ ಸಿನಿಮಾದಲ್ಲಿ, ನಮ್ಮೂರಲ್ಲಿ ನಡೆಯುವಂಥ ಘಟನೆ ಇದೆ ಅಂತ ಒಂದು ಖುಷಿ ಇರುತ್ತೆ. ಸಿನಿಮಾಕ್ಕೆ ಏನು ಆಡಿಯನ್ಸ್ ದುಡ್ಡು ಹಾಕ್ತಾರೋ ಅದು ಮೋಸ ಆಗಲ್ಲ, ನೀವು ಎಂಟರ್ಟೈನ್ ಮಾಡಿದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಹಾಗಾದ್ರೆ ಕಿನ್ನರ್ ರಾಜ್ ಸರ್ ಫಸ್ಟ್ ನೋಡೋದು ಫಿಕ್ಸ್? ಅದು 100% ಸರ್. ಯಾರ ಜೊತೆ ಹೋಗ್ತೀರಾ ಸಿನಿಮಾಗೆ? ನಾವು ನಮ್ಮ ಫ್ಯಾಮಿಲಿ ಸರ್, ಯಾವಾಗಲೂ ಫ್ಯಾಮಿಲಿ ಜೊತೆ ಹೋಗೋದು. ತಂಡ ಅಂತೂ ಇದ್ದೇ ಇರುತ್ತೆ ಆ್ಯಕ್ಚುಲಿ. ಕುತೂಹಲ ಅಂತ ಅದು ಇದ್ದೇ ಇರುತ್ತೆ. ಯಾಕಂದರೆ ನಮ್ಮ ಸಿನಿಮಾ ನಮ್ಗೆ ಇಷ್ಟ ಆಗೇ ಆಗುತ್ತೆ ಆ್ಯಕ್ಚುಲಿ, ಹೊಗಳೇ ಹೋಗುತ್ತೀವಿ ಆ್ಯಕ್ಚುಲಿ. ಬಟ್ ಇದರಲ್ಲಿ ನಮ್ಮ ಸಿನಿಮಾ ಅನ್ನೋದಕ್ಕೂ 100% ನಮ್ಮ ಕನ್ನಡಿಗರ ಸಿನಿಮಾ ಅಂತ ನಂಬಿಕೆ ಇದೆ. ಅವರು 100% ಹೋಗ್ತಾರೆ ಅಂದರೆ ನಾನು ಗ್ಯಾರಂಟಿ ಇದೆ ಸರ್. ಆಡಿಯನ್ಸ್ಗೆಲ್ಲ ಏನು ಹೇಳ್ತೀರಾ? ನೀವು ಕೊಟ್ಟಿರುವಂಥ ಒಂದು 150ಕ್ಕೋ 200ಕ್ಕೋ 100 ರೂಪಾಯಿಗೋ ಇದು ಸಿನಿಮಾ ಯಾವುದೇ ಮೋಸ ಮಾಡೋದಂಗೆ ನಿಮ್ಗೆ ಒಂದು ಮನೋರಂಜನೆ ಕೊಡುತ್ತೆ. ಕೊತ್ತಲವಾಡಿ
ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಕನ್ನಡಿಗರ ಸಿನಿಮಾ. ಖುಷಿ ಆಗುತ್ತೆ. ದಯವಿಟ್ಟು ಫ್ಯಾಮಿಲಿ ಜೊತೆ ಬನ್ನಿ. ಇಷ್ಟ ಆದರೆ ನಿಮ್ಮ ಪಕ್ಕದವ್ರಿಗೆ ಹೇಳಿ. ಕೊತ್ತಲವಾಡಿ ಜೊತೆಗೆ ಇಡೀ ಕನ್ನಡ ಸಿನಿಮಾಗಳನ್ನು ನೋಡಿ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆಗೆ ಒಂದಷ್ಟು ಮಾಹಿತಿಯನ್ನ, ಅದರ ಜೊತೆಗೆ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ದಕ್ಕೆ. ಮತ್ತೊಂದು ಗಿರಿಶಿಖರಕ್ಕೆ ಏರ್ಲಿ ಈ ಒಂದು ನಿಮ್ಮ ಸಾಹಿತ್ಯದ ಮೂಲಕ. ಒಳ್ಳೆ ನೇಮ್ ಅಂಡ್ ಫೇಮ್ ಮತ್ತಷ್ಟು ತಂದ್ಕೊಡ್ಲಿ, ಹಾಗೆ ದುಡ್ಡು ತಂದ್ಕೊಡ್ಲಿ. ಥ್ಯಾಂಕ್ ಯು ಸರ್, ಖಂಡಿತ. ಎಸ್. ಇದಾಗಿತ್ತು ಕಿನ್ನಾಳ್ ರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.